ಸೊ ಇನ್ನೊಂದು ವಿಚಾರ, ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಅಷ್ಟಾಗಿ ಗೊತ್ತಿಲ್ಲ ಇನ್ನೂ ಕೂಡ ಯಾರಿಗೂ. ಸೊ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಯಾರೆಲ್ಲ ಇದ್ದಾರೆ, ಏನು? ಸೊ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಅಮ್ಮ ಅಪ್ಪಗೆ ನನಗೆ ತುಂಬ ಚಿಕ್ಕ ವಯಸ್ಸಲ್ಲಿ ಡಿವೋರ್ಸ್ ಆಯಿತು. ಸೊ ನನ್ನ ಅಪ್ಪ ಆ್ಯಕ್ಚುಲಿ US ಅಲ್ಲಿ ಇದ್ದಾರೆ. ಅವ್ರ ಹತ್ರ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ, ಸುಮ್ಮನೆ ಲೈಟ್ ಕಾಂಟ್ಯಾಕ್ಟ್ ಇದೆ ಅಷ್ಟೇ. ನಾನು ಅಮ್ಮನೂ ಜೊತೆಯಲ್ಲಿ ಇರೋದು. ಆ್ಯಂಡ್ ಇವಾಗ ಬೆಳೆಯುವಾಗ ನನ್ನ ಫ್ಯಾಮ್ಲಿ ಇದ್ದಿದ್ದು ನನ್ನ ಅಮ್ಮ ನನ್ನ ನೋಡ್ತಾಯಿದ್ರು. ಆ್ಯಂಡ್ ನನ್ನ ಅಜ್ಜಿ ಆ್ಯಂಡ್ ನನ್ನ ಅಂಕಲ್, ನನ್ನ ಅಮ್ಮ ತಮ್ಮನೂ ನನ್ನ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರೇ ನಮಗೆ ಸಪೋರ್ಟ್ ಮಾಡಿದ್ರು ಲೈಫ್ ಪೂರ್ತಿ. ಸೊ ಅಷ್ಟೇ. ಎಲ್ಲಿ ನಿಮ್ಮ ಪ್ರಾಪರ್ ಇಲ್ಲಿ? ಸೊ ಎಲ್ಲಿಂದ ಬಂದವರು ನೀವು? ಇಲ್ಲಿ ಕರ್ನಾಟಕಕ್ಕೆ ಬಂದು 7 ವರ್ಷ ಆಗಿರೋದಷ್ಟೇ. ಈ ಹಿಂದೆ ಎಲ್ಲಿದ್ರಿ, ಏನೇನು ಮಾಡ್ತಾ ಇದ್ರಿ? ಸೊ ನಾನು ಹುಟ್ಟಿದ್ದು ಕೊಯಂಬತ್ತೂರಲ್ಲಿ, ತಮಿಳ್ನಾಡಲ್ಲಿ. ಆ್ಯಂಡ್ ನಾವು ಓದಿದ್ದೆಲ್ಲ ಊಟಿಯಲ್ಲಿ, ಸ್ಕೂಲ್ ಮಾಡಿದ್ದು. ಆ್ಯಂಡ್ ತಿರ್ಗಾ ನಾ ಒಂದು ಸ್ಪೋರ್ಟ್ಸ್ ಹಾಸ್ಟೆಲಲ್ಲಿ ಇದ್ದೆ ತಮಿಳ್ನಾಡಲ್ಲಿನೇ. ಅಲ್ಲಿ ನಾವು ಬಾಸ್ಕೆಟ್ಬಾಲ್ ಆಡ್ತಿದ್ದೆ. ಸೊ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್. ಆ್ಯಂಡ್ ಬಾಸ್ಕೆಟ್ಬಾಲಲ್ಲಿನೇ ಒಂದು ಕೆರಿಯರ್ ಮಾಡೋಣ ಅಂತ ಹೋಗ್ತಿದ್ದೆ. ಸೊ ಆ ಟೈಮಲ್ಲಿ ನನಗೆ ಸ್ಪೇನಲ್ಲಿ ಆಡೋಕ್ಕೆ ಒಂದು ಅವಕಾಶವೂ ಸಿಕ್ತು. ಬಟ್ ಅಲ್ಲಿ ಹೋಗೋಕ್ಕೆ ಮುಂಚೆ ಒಂದು ಆಕ್ಸಿಡೆಂಟ್ ಆಯಿತು ನನಗೆ. ಒಂದು ಡ್ರಂಕ್ ಡ್ರೈವರ್ ನನ್ನ ಹೊಡೆದು ನನ್ನ ರೈಟ್ ಲೆಗ್ ಆ್ಯಂಕಲ್ ಬ್ರೇಕ್ ಆಯಿತು. ಅಲ್ಲಿ 3 ಟೆಂಡನ್ಸ್ ಕಟ್ಟಾಯಿತು. ಸೊ ಅದರಲ್ಲಿದ್ದು ನನ್ನ ಬಾಸ್ಕೆಟ್ಬಾಲ್ ಕೆರಿಯರೇ ಎಂಡ್ ಆಗೋ ಲೆವೆಲ್ಗೆ ಹೋಯಿತು. ಸೊ ಅದು ಆಗಿದ ತಕ್ಷಣ ನಾ ಬಂದು ಡಿಪ್ರೆಷನಲ್ಲಿ ಹೋದೆ. ಆ ಟೈಮಲ್ಲಿ ನನಗೆ ತುಂಬ ವೆಯ್ಟ್ ಗೇನು ಆಯಿತು. ಆಲ್ಮೋಸ್ಟ್ 25 kg ಗೇನ್ ಆಯಿತು. ಆ್ಯಂಡ್ ತುಂಬ ಒಂದು ಬ್ಯಾಡ್ ಶೇಪಲ್ಲಿ ಇದೆ. ಸೊ ಆ ಟೈಮಲ್ಲಿ ಬೇರೆ ಇವಾಗ ಲೈಫಲ್ಲಿ ಮಾಡೋಕ್ಕೆ ಏನೂ ಇಲ್ಲ, ಕೆಲಸನೇ ಮಾಡಬೇಕು ಅಂತ ಹೇಳಿ ಕೆಲಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದೆ. ಸೊ ಆ ಟೈಮಲ್ಲಿ ಇಲ್ಲಿ ಬಂದಿದ ಮೇಲೆ ಇದು ನನ್ನ ಕಾಲಿಗೆ ಫಿಸಿಯೋಥೆರಪಿನೂ ಮಾಡಬೇಕಿತ್ತು. ಯಾಕಂದರೆ ಆಲ್ಮೋಸ್ಟ್ 8 months ಬೆಡ್ ರೆಸ್ಟೇ ಇತ್ತು. ಈ ಕಾಲೆಲ್ಲ ಫುಲ್ ಸಣ್ಣದಾಯಿತು, ಸ್ಟ್ರೆಂತೇ ಇಲ್ಲ. ಸೊ ಆವಾಗ ನಾನು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ನನಗೆ ಫುಲ್ ವೆಯ್ಟ್ ಲಾಸ್ ಎಲ್ಲ ಆದಾಗ ನಾನು ಇನ್ಸ್ಟಾಗ್ರಾಮಲ್ಲಿ GQ ಮ್ಯಾಗಝೀನ್ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದರು, ನನ್ನ ಬಗ್ಗೆ ಒಂದು ಸ್ಟೋರಿ ಮಾಡಿದರು. ಅದು ಆಗಿದ್ಮೇಲೆ ನನಗೆ ಮಾಡಲಿಂಗಲ್ಲಿ ತುಂಬ ಆಪರ್ಚುನಿಟೀಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇವಾಗ ತುಂಬ ಜನ ಆ್ಯಕ್ಚುಲಿ ನನ್ನ ಮುಖನ ನೋಡಿರ್ತಾರೆ, ಬಟ್ ಯಾರಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ 4-5 years ನಾನು ಮಾಡಲಿಂಗ್ ಮಾಡ್ತಾಯಿದ್ದೀನಿ. ಮಿಂತ್ರಾ, ಅಜಿಯೋ, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಮಾಡಲಿಂಗ್ ಮಾಡಿದ್ದೀನಿ. TV ಕಮರ್ಷಿಯಲ್ ಮಾಡಿದ್ದೀನಿ. IPL ಇದಕ್ಕೆ ಅಜಿಯೋಗೆ TV ಕಮರ್ಷಿಯಲ್ ಮಾಡಿದ್ದೀನಿ. ತುಂಬ ಬ್ರ್ಯಾಂಡ್ಸ್, ತುಂಬ ಶೋರೂಮ್ಗಳಲ್ಲಿ ಎಲ್ಲ ನನ್ನ ನೋಡಿರ್ಬೋದು, ಬಟ್ ಯಾರಂತ ಆಗಿರಲ್ಲ. ಸೊ ಆ ಮಾಡಲಿಂಗ್ಲಿದ್ದು ನನ್ನ ಫ್ರೆಂಡ್ ಒಬ್ಬ ನನಗೆ ಹೇಳಿದ, ಈ ಥರ MTVಯಲ್ಲಿ ಒಂದು ಶೋ ಇದೆ ರೋಡೀಸ್ ಅಂತ. ಸೊ ಆವಾಗ ಸುಮ್ಮನೆ ನಾವು ಹೋದೆ, ಆಡಿಷನ್ ಕೊಡೋಣ ಅಂತ ಹೋದೆ. ಅದರಲ್ಲಿದ್ದು ರಿಯಾಲಿಟಿ ಶೋ ಅಲ್ಲಿ ಒಂದು ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಆ ಶೋ ಫಿನಿಷ್ ಆಗಿದ್ಮೇಲೂ ಈ ಮಾಡಲಿಂಗ್ ಮತ್ತು ಟ್ರಾವೆಲಿಂಗಲ್ಲಿ ತುಂಬ ಇಂಟ್ರೆಸ್ಟು, ಅದೆಲ್ಲ ಮಾಡ್ತಿದ್ದೆ. ಅದು ಮಧ್ಯದಲ್ಲಿ ನನಗೆ ಒಂದಿನ ಕಾಲ್ ಬಂತು, ನೀವು ಕನ್ನಡ ಬಿಗ್ ಬಾಸ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ. ಹೆಂಗಿತ್ತು ಆ ಮೂಮೆಂಟ್, ಹೆಂಗಿತ್ತು? ಸೊ ನನಗೆ ಆ್ಯಕ್ಚುಲಿ ಕನ್ನಡ ಬಿಗ್ ಬಾಸ್ ಎಷ್ಟು ದೊಡ್ಡ ಶೋ ಅಂತ ಗೊತ್ತಾಗಿಲ್ಲ. ಬಟ್ ನಾ ಹೇಳಿದೆ, ಇದು ಒಂದು ಅವಕಾಶ ಬಂದಿದೆ, ಅವಕಾಶ ಬಿಟ್ಕೊಡೋದಿಲ್ಲ ನಾನು, ಅದರಲ್ಲಿ ನಾನು ಮಾಡ್ತೀನಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ನಾ ಇಂಟರ್ವ್ಯೂ ಕೊಡಬೇಕು ಅಂತ ಹೇಳಿದರು. ಸೊ ಇಂಟರ್ವ್ಯೂ ಕೊಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇಂಟರ್ವ್ಯೂಲಿ ಏನು ಪ್ರೊಸೆಸ್ ಏನಿತ್ತು? ಸೊ ಫಸ್ಟು ಒಂದು ಮುಂಬೈಯಲ್ಲಿ ಮೇನ್ ಚಾನೆಲ್ ಅವ್ರ ಜೊತೆ, ಕಲರ್ಸ್ ಅವ್ರ ಜೊತೆ ಮಾತಾಡಬೇಕಿತ್ತು. ಅದು ಫಿನಿಷ್ ಆಗಿ ಇಲ್ಲಿ ಕನ್ನಡದಲ್ಲಿ ಇಂಟರ್ವ್ಯೂ ಒಂದು ಇತ್ತು. ಅದು ಫಿನಿಷ್ ಆಗಿ ಆಲ್ಮೋಸ್ಟ್ 2-3 weeks ಅವ್ರು ನನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ. ಸೊ ಆ ಟೈಮಲ್ಲಿ ಓಕೆ ಆಗಿಲ್ಲ ಅಂದ್ಕೊಂಡೆ. ಬಟ್ ಸಡನ್ಲಿ ಒಂದಿನ ಕಾಲ್ ಬಂದು ಅವ್ರು ರೆಡಿ ಆಗೋಕ್ಕೆ ಹೇಳಿದರು. ಸೊ ತುಂಬ ಖುಷಿ ಆಯಿತು. ಓಕೆ, ರೆಮ್ಯುನರೇಷನ್ ಏನು ಫಿಕ್ಸ್ ಮಾಡಿದ್ರು ಮೈಕಲ್ಗೆ? ರೆಮ್ಯುನರೇಷನ್ ಬಂದು ಅದ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ಕಾಂಟ್ರಾಕ್ಚುಲಿ ಮಾತಾಡೋಕ್ಕೆ ಆಗಲ್ಲ. ಬಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಚೆನ್ನಾಗೇ ಪೇ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಿಮಗೆ ಎಷ್ಟು ಜಾಸ್ತಿ ಮಾಡಿರ್ಬೋದು? ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ರೆ ಅದಕ್ಕಿಂತ ಎಷ್ಟು ಜಾಸ್ತಿ ಮಾಡಿದಾರಾ, ಕಡಿಮೆ ಮಾಡಿದಾರಾ? ಅದೇ ಆ್ಯಂಗಲಲ್ಲಿ ಇದೆಯಾ, ಅದೇ ರೇಂಜಲ್ಲಿ ಇದೆಯಾ? ನನಗೆ ಚೆನ್ನಾಗೇ ಒಂದು ರೆಮ್ಯುನರೇಷನ್ ಕೊಟ್ಟಿದ್ದಾರೆ ನನ್ನ ಪ್ರಕಾರ. ಬಟ್ ನಾ ಅಲ್ಲಿ ಆ್ಯಕ್ಚುಲಿ ನಾ ಕ್ಯಾಶ್ಗೋಸ್ಕರ ಹೋಗಿಲ್ಲ. ಯಾಕಂದರೆ ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ದೀನಿ, ನನಗೆ ಮನಿ ಪ್ರಾಬ್ಲಮ್ ಇಲ್ಲ. ಸೊ ನಾವು ಒಂದು ಆಪರ್ಚುನಿಟಿಗೋಸ್ಕರ ನಾವು ಹೋದೆ ಆ್ಯಕ್ಚುಲಿ. ಓಕೆ, ಮೈಕಲ್ ಬರ್ಗರ್ ಬಿಸ್ನೆಸ್ ಮಾಡ್ತಾ ಇದ್ದಾರಂತೆ, ಹೆಂಗೆ ನಡೀತಾ ಇದೆ? ನೀವು ಮಾಡ್ತಾ ಇರುವಂಥ ಬರ್ಗರ್ ಬಿಸ್ನೆಸ್ ಯಾವ ಥರ ಡಿಫ್ರೆಂಟ್ ಆಗಿದೆ ಬೇರೆ ಬರ್ಗರ್ಗಿಂತ ಅಂತ? ಸೊ ನಮ್ಮದು ವುಲ್ಫ್ ಗ್ಯಾಂಗ್ ಬರ್ಗರ್ಸ್ ಅಂತ ನಮ್ಮದು ನಮ್ಮ ಶಾಪ್ಗೆ ಹೆಸರು. ನಾವು ಬಂದು ಬಾರ್ಬಿಕ್ಯೂ ಬರ್ಗರ್ಸ್ ಮಾಡ್ತೀವಿ. ಅದು ಹೇಗೆ ಅಂದರೆ ಅದು ಫ್ರೈಡ್ ಇಲ್ಲ, ಅದು ಬರೀ ಗ್ರಿಲ್ಡ್ ಪ್ಯಾಟೀಸು. ಆ್ಯಂಡ್ ಆ ಪ್ಯಾಟೀಸು ಆವತ್ತೇ ಯಾರ ಬಂದು ಆರ್ಡರ್ ಮಾಡಿದ್ರೆ ನಾವು ಆನ್ ದ ಸ್ಪಾಟ್ ಬಂದು ಬರೀ ಮಿನ್ಸ್ಡ್ ಮೀಟ್ ಇರುತ್ತೆ ನಮ್ಮ ಹತ್ರ. ಆನ್ ದ ಸ್ಪಾಟ್ ಬಂದು ಪ್ಯಾಟಿ ಮಾಡಿ ಅದನ್ನು ಗ್ರಿಲ್ ಮಾಡಿ ಅದು ಕೊಡೋದು.
ಆ್ಯಂಡ್ ಅದು ನಾವು ಮೇನೀಸು ಟೊಮ್ಯಾಟೊ ಸಾಸು ಅದೆಲ್ಲ ಕೊಡೋದಿಲ್ಲ. ನಾವೇ ಸಾಸ್ಗಳು ಹೊಸ ರೆಸಿಪೀಸ್ ಕಂಡುಹಿಡಿದೀವಿ. 4 ಡಿಫ್ರೆಂಟ್ ಸಾಸಸ್ ಇದೆ. ಸೊ ಅದ್ರ ಜೊತೆ ಕೊಡ್ತೀವಿ. ಸೊ ವೆಜ್ ಇದೆ, ಚಿಕನ್ ಇದೆ, ಮಟನ್ ಇದೆ. ಸೊ ಅವ್ರವ್ರ ಟೇಸ್ಟ್ ಪ್ರಕಾರ ಅವರು ಪ್ಯಾಟಿ ಚೂಸ್ ಮಾಡ್ಬೋದು, ಅವ್ರ ಟೇಸ್ಟ್ ಪ್ರಕಾರ ಸಾಸ್ ಚೂಸ್ ಮಾಡ್ಬೋದು, ಮಾಡಿ ನಾವು ಫ್ರೆಶ್ ಆಗಿ ಮಾಡಿ ಕೊಡ್ತೀವಿ. ಸೊ ಅದೇ ಐಡಿಯಾ.